ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ನ್ಯೂಜಿಲೆಂಡ್ ಪಾಕ್ಗೆ ತಲಾ 1 ಅಂಕ, ಮಳೆಗೆ ಮುಳುಗಿದ 2 ತಂಡಗಳ ಪಂದ್ಯ. 1.70 ಕೋಟಿ ಮತದಾರರಿಗೆ ಕೋಕ್, 9 ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳ ಮತದಾರರ ಅಂತಿಮ ಪಟ್ಟಿ ಪ್ರಕಟ. ಮತ್ತೊಂದು ಸಾವಿಗೀಡಾದ ಚಿರತೆ, ದಾವಣಗೆರೆಯಲ್ಲಿ ಉರುಳಿಗೆ ಸಿಲುಕಿ ಚಿರತೆ ಸಾವು. ನಾಯಕತ್ವ ಗೊಂದಲಕ್ಕೆ ಶೀಘ್ರ ಇತ್ಯರ್ಥ, ಸಚಿವ ಸತೀಶ್ ಜಾರಕಿಹೊಳಿ ನಿಯೋಗಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಭರವಸೆ. ಕಾಣದ ಕೈಗೆ ಕಾಡುವ ಡ್ರಗ್ಸ್, ಮೈಸೂರಿನಲ್ಲಿ ಪತ್ತೆಯಾದ ಡ್ರಗ್ಸ್ ಫ್ಯಾಕ್ಟರಿ, ಹಲವು ಜಿಲ್ಲೆಗಳಲ್ಲೂ ಡ್ರಗ್ಸ್ ಜಾಲ. ಸಿಎಂ ಕುರ್ಚಿಗಾಗಿ ಜಾತಿ ಅಸ್ತ್ರ, ಸಿದ್ದರಾಮಯ್ಯ ಹೇಳಿಕೆ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ. 2.5 ಲಕ್ಷಕ್ಕೂ ಅಧಿಕ ಹುದ್ದೆ ಖಾಲಿ, ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು, ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಧ್ರುವ ಪ್ರಭಾಕರ್ ಅಮೋಘ ಶತಕ, ಮುಂಬೈ ಎದುರು ಕರ್ನಾಟಕ ಸಾಧಾರಣ ಮೊತ್ತ. ಕೈದಿಗಳ ವಿವರ ಸಲ್ಲಿಕೆಗೆ ಹೈಕೋರ್ಟ್ ಆದೇಶ, ವಿಚಾರಣಾ ಅಧೀನ ಕೈದಿಗಳು ಕೋರ್ಟ್ ವಿಚಾರಣೆ ಹಾಜರಿಗೆ ವಿಳಂಬ. ಶೀಘ್ರದಲ್ಲೇ ನಕ್ಸಲ್ ಮುಕ್ತ, ಇನ್ನು ಮುಂದೆ ನುಸುಳುಕೋರರು ಹೊರಕ್ಕೆ, ಅಮಿತ್ ಶಾ ಹೇಳಿಕೆ. ಪ್ರತಿ ಸುಂಕ ಶೇಕಡ 15ಕ್ಕೆ ಟ್ರಂಪ್ ಇಂಗಿತ, ಎಲ್ಲ ದೇಶಗಳ ಮೇಲೆ ಶೇಕಡ 15ರಷ್ಟು ಪ್ರತಿ ಸುಂಕ ವಿಧಿಸಲಾಗುವುದು, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳಿಕೆ. ದೇಗುಲದಿಂದ ದಲಿತರ ದಂಪತಿ ಹೊರಕ್ಕೆ, ತುರುವೇಕೆರೆಯಲ್ಲಿ 7 ಮಂದಿ ವಿರುದ್ಧ ಪ್ರಕರಣ ದಾಖಲು, ಒಬ್ಬನ ಬಂಧನ. ಶಾಸಕ ಭೈರತಿ ಬಸವರಾಜ್ ಜೈಲಿಗೆ, ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿ ಹೇಳಿಕೆ ದಾಖಲಿಸಿಕೊಂಡ ಸಿಐಡಿ. ಮದಿಗಿರಿ ಬೆಟ್ಟಕ್ಕೆ ರೋಪ್ ವೇ, ಕೇಂದ್ರ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣಗೆ ರಾಜಣ್ಣ ಮನವಿ. ತೆರಿಗೆ ಬಾಕಿ 7 ಆಸ್ತಿ ಹರಾಜು, ಸುಮಾರು 7,000 ಆಸ್ತಿಗಳಿಂದ 437 ಕೋಟಿ ಬಾಕಿ. ಬೆಳ್ಳಂದೂರು ನಿಲ್ದಾಣ ನಾಮಕರಣ ಕುರಿತು ಮೆಟ್ರೋ ಪ್ರೆಸ್ಟೀಜ್ ನಡುವೆ ಒಪ್ಪಂದ ಮುಂದು.